ಹಲೋ ಫ್ರೆಂಡ್ಸ್, ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಲಕ್ಷಸ್ ಪ್ರಪಂಚ. ಸೊ ಎಲ್ಲರೂ ತುಂಬಾ ಚೆನ್ನಾಗಿರ್ತೀರಂತ ಭಾವಿಸ್ತೀನಿ. ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ. ಸೊ ಫ್ರೆಂಡ್ಸ್, ಇದು ಬಂದು ದ ನೆಕ್ಸ್ಟ್ ಡೇ. ಅಂದರೆ ನಾನು ನಿಮಗೆ ಲಾಸ್ಟ್ ವ್ಲಾಗಲ್ಲಿ ತೋರಿಸಿದ್ನಲ್ಲ, ಫುಲ್ ರೆನೋವೇಷನು ಅದು ಇದು ಅಂತ. ಆಮೇಲೆ ಸೊ ಅದೆಲ್ಲ ಫುಲ್ ಕಂಪ್ಲೀಟ್ ಆಗಿದೆ ಆ್ಯಂಡ್ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ನನಗೆ ತುಂಬ ಜನ ತುಂಬ ಕಾಮೆಂಟ್ಸ್ನ ಕಳಿಸಿದ್ದೀರಾ. ಲೈಕ್ ನಾನು ಕೇಳಿದೆ ನಿಮಗೆ, ನನಗೆ ಐಡಿಯಾಸ್ ಎಲ್ಲ ಕಳಿಸಿ, ನಿಮ್ಮ ಮೈಂಡಲ್ಲಿ ಏನಿದೆ, ನಿಮಗೆ ಅಂತಲೇ ಒಂದು ಒಪಿನಿಯನ್ ಇರುತ್ತೆ, ಸಜೆಷನ್ ಇರುತ್ತೆ ಅಂತ. ಸೊ ನನಗೆಲ್ಲ ಕಳಿಸಿ ಅಂತ ಹೇಳಿದೆ. ಸೊ ತುಂಬ ಜನ ನನಗೆ ಕಾಮೆಂಟ್ಸ್ ಎಲ್ಲ ಮಾಡಿದ್ದೀರಾ. ಸೊ ತುಂಬ ಖುಷಿ ಆಯಿತು ನನಗೆ. ಸೊ ಹೌದು, ಕೆಲವೊಂದು ಕಾಮೆಂಟ್ಸ್ನ, ಕೆಲವೊಂದಲ್ಲ, ಸೊ ಆಲ್ಮೋಸ್ಟ್ ಆಫ್ ದ ಕಾಮೆಂಟ್ಸ್ ಸಿಮಿಲರ್ ಆಯಿತು. ಲೈಟ್ ಕಲರ್ ಪೇಂಟ್ನ ಓಡಿಸಿ, ಆಮೇಲೆ ಏನಂತ ಕಬೋರ್ಡ್ಗೆಲ್ಲ, ಸೊ ನಡೀತಾ ಇದೆ. ಸೊ ಕಬೋರ್ಡ್ಗೆಲ್ಲ ಸ್ಲೈಡಿಂಗ್ ಡೋರ್ನ ಮಡಗಿ, ಹಾಗೂ ಸೀಲಿಂಗ್ ಎಲ್ಲ ಮಾಡಿಸಿ, ಲೈಟ್ ಎಲ್ಲ ಹಾಕಿ, ಲೈಕ್ ಬ್ರೈಟ್ ಲೈಟ್ LED ಲೈಟ್ಸ್ನ ಹಾಕಿ, ಅದು ತುಂಬ ಜನ ಕಾಮೆಂಟ್ಸ್ ಮಾಡಿದ್ದೀರಾ. ಸೊ ಆಲ್ಮೋಸ್ಟ್ ಅದೇ ಥರ ಸಹ ನಾನು ಮಾಡ್ಸೋಕ್ಕೆ ಟ್ರೈ ಮಾಡಿದ್ದೀನಿ ಫ್ರೆಂಡ್ಸ್. ಆ್ಯಂಡ್ ಪೇಂಟ್ ಬಗ್ಗೆ ಮಾತ್ರ ಸಿಕ್ಕಾಪಟ್ಟೆ ಜನ ಹೇಳ್ತಾ ಇದ್ವಿ, ಲೈಟ್ ಕಲರೇ ಮಾಡಿ. ವ್ಲಾಗರ್ ಬಿಕಾಸ್ ನಾನು ಇವಾಗ ವ್ಲಾಗಿಂಗ್ ಮಾಡ್ತಿರಲ್ಲ, ಸೊ ಕ್ಯಾಮ್ರಾದಲ್ಲಿ ಲೈಟ್ ಕಲರ್ ತುಂಬ ಚೆನ್ನಾಗಿ ಎದ್ದು ಕಾಣಿಸುತ್ತೆ, ಹಾಗೂ ಒಂಥರ ಏನಂತಾರೆ, ಚೆನ್ನಾಗಿ ಕಾಣಿಸುತ್ತೆ, ಸ್ಪೇಷಿಯಸ್ ಆಗಿ ಕಾಣಿಸುತ್ತೆ ಅಂತ. ಸೊ ಎಸ್, ಇನ್ನು ಪೇಂಟ್ ಏನು ಮಾಡಿಸಿಲ್ಲ, ಪೇಂಟಿಂಗ್ನ ಮಾಡಿಸ್ಬೇಕು. ಬಟ್ ಥ್ಯಾಂಕ್ ಯು ಸೋ ಮಚ್. ಸೊ ಬನ್ನಿ, ಇವಾಗ ಯಾವ ಥರ ಅಂದರೆ ಏನೆಲ್ಲ ಮಾಡಿದ್ದಾರೆ ನಾನು ನಿಮಗೆ ಕಂಪ್ಲೀಟ್ ಇವಾಗ ತೋರಿಸ್ತೀನಿ. ಆ್ಯಂಡ್ ನಿಮಗೆ ಈಗೆಲ್ಲ ಇಷ್ಟ ಆದರೆ ಪ್ಲೀಸ್ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೂ ಇನ್ನೇನಾದರೂ ಸಜೆಷನ್ಸ್ ಇದ್ದರೆ ಪ್ಲೀಸ್ ಅದನ್ನು ಸಹ ಹೇಳಿ. ಆ್ಯಂಡ್ ಡೆಕೋರ್ ಅಂತ ತುಂಬ ಜನಕ್ಕೆ ಡೆಕೋರ್ ಬಗ್ಗೆ ಕೂಡ ಕೇಳಿದ್ದೆ. ಸೊ ಡೆಕೋರ್ ಬಗ್ಗೆ ನಿಮ್ಗೇನಾದರೂ ಐಡಿಯಾ ಇದ್ದರೆ, ಬೀಟ್ ಕಿಚನ್ಗೆ, ರೂಮ್ಗೆ, ಹಾಲ್ಗೆ, ಏನಾದರೂ ಸರಿ ಡೆಕೋರ್ಗೆ ಅಂತ ನೀವೇನಾದರೂ ಪರ್ಚೇಸ್ ಮಾಡಿದ್ದೀರಿ ಅಂತ ಅಂದರೆ ಅಮೆಝಾನ್, ಮೀಶೋ ಅಥವಾ ಬೇರೆ ಆ್ಯಪ್ಸಿಂದ ಪ್ಲೀಸ್ ನನಗೆ ಲಿಂಕ್ ಎಲ್ಲ ಕೊಡಿ ಕಾಮೆಂಟ್ ಮೂಲಕ. ಸೊ ನಾನು ಖಂಡಿತವಾಗ್ಲೂ ಅದು ಈ ಒಂದು ಎನ್ವೈರನ್ಮೆಂಟ್ಗೆ ಸೂಟ್ ಆಗುತ್ತೆ ಅಂತ ಅಂದರೆ ನಾನು ಅದನ್ನ ಪರ್ಚೇಸ್ ಮಾಡ್ತೀನಿ. ಓಕೆನಾ? ಸೊ ಬನ್ನಿ, ಇವಾಗ ಏನೆಲ್ಲ ಮಾಡಿದ್ದಾರೆ ಅಂತ ನಿಮಗೆ ಒಂದು ಗ್ಲಿಮ್ಸ್ ತೋರಿಸ್ತೀನಿ. ಹಾಗೂ ಕ್ಲೀನಿಂಗ್ ಮಾಡೋದು ಬಾಕಿ ಇದೆ. ಅಂದರೆ ಅವರೆಲ್ಲ ಕಸ ಗುಡಿಸ್ಬಿಟ್ಟು ಅವರೇ ಹೋಗಿದ್ದಾರೆ. ಬಟ್ ಅದೇನಪ್ಪ ಧೂಳೆಲ್ಲ ಇರುತ್ತಲ್ಲ, ಸೊ ಅದೆಲ್ಲ ಕೆಲಸಗಳಿದ್ದಾವೆ. ಸೊ ವರ್ಸೋದು ಇವಾಗ ಒರೆಸ್ತೀನಿ. ಬಟ್ ಕಸ ಎಲ್ಲ ಗುಡ್ಸಾಗಿದೆ. ಸೊ ಒಂದು ಗ್ಲಿಮ್ಸ್ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಫಸ್ಟು ಕಿಚನಿಂದ ಸ್ಟಾರ್ಟ್ ಮಾಡ್ತೀನಿ. ಕಿಚನ್ ಅಲ್ಲಿ ಯಾವ ತರ ಮಾಡಿಸಿದೀವಿ ಹಾಗೂ ಏನೆಲ್ಲ ಚೇಂಜಸ್ ಇದೆ, ಸೊ ಕಾಸ್ಟ್ ಎಷ್ಟಾಯ್ತು, ಪ್ರತಿಯೊಂದು ನಾನು ನಿಮಗೆ ಈ ವ್ಲಾಗಲ್ಲಿ ಹೇಳ್ತೀನಿ. ಅಂಡ್ ಹಾಗೆ ಹೇಳ್ದಂಗೆ ನಿಮ್ಗೆ ಏನಾದ್ರು ಸಜೆಷನ್ ಇದ್ರೆ ಅಥವಾ ನಿಮ್ಗೆ ಏನಾದ್ರು ಐಡಿಯಾಸ್ ಇದ್ರೆ ಪ್ಲೀಸ್ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಸೊ ಬನ್ನಿ ಇವಾಗ ಕಿಚನ್ ಹೋಗೋಣ. ಸೊ ನೋಡ್ಬೋದು ಕಿಚನ್ ಲೈಕ್ ಫಸ್ಟ್ ಹೇಗಿತ್ತು, ಇವಾಗ ಹೇಗಿದೆ, ನೀವು ಕಂಪೇರ್ ಮಾಡ್ಬೋದು ಫ್ರೆಂಡ್ಸ್. ಸೊ ಇಲ್ಲಿ ಬಂದಿದ ತಕ್ಷಣ ಈ ತರ 4 ಕ್ಯಾಬಿನೆಟ್ ತರ ಬರುತ್ತೆ. ಸೊ ನಾನು ತುಂಬಾ ಜನ ಕೇಳ್ತೀರಾ ಕಲರ್ ಯಾಕೆ ಡಿಫ್ರೆನ್ಸ್ ಇದೆ ಅಂತ. ಸೊ ಕಲರ್ ಡಿಫ್ರೆನ್ಸ್ ಇಂತಕಪ್ಪ ಅಂತಾನೆ ನಾವು ಬೇಸಿಕಲಿ ಬೇಜ್ ಕಲರೇ ಕೊಟ್ಟಿದ್ವಿ ಸರಿನಾ, ಬಿಕಾಸ್ ಈ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಹಾಗೂ ನಮ್ಮ ಮನೆ ಕೂಡ ಕಂಪ್ಲೀಟ್ ಆಗಿ ಮ್ಯಾಚ್ ಆಗುತ್ತೆ ಅಂತ. ಬಟ್ ಏನಪ್ಪಾ ಅಂದ್ರೆ ಈ ಒಂದು ಮೆಟೀರಿಯಲ್, ಈ ಕಲರ್ ಮೆಟೀರಿಯಲ್ ಖಾಲಿ ಆಗಿತ್ತು ಅಂಡ್ ಔಟ್ ಆಫ್ ಸ್ಟಾಕ್ ಇತ್ತು. ಸೊ ಅದು ಬರಕ್ಕೆ 3-4 ದಿವಸ ಆಗುತ್ತೆ ಸರ್ ಅಂತ ಅಂದ್ರು. ಸೊ ಮತ್ತೆ 3-4 ದಿವಸ ಡಿಲೇ ಆಗುತ್ತೆ, ನಮ್ಗೆಲ್ಲ ಒಂದೇ ಸತಿ ಮುಗಿಸ್ಬೇಕು ಅಂತ ಪ್ಲಾನ್ ಇದ್ದಿದ್ದು. ಆಯ್ತು, ಇದೇ ಕಲರ್ ಹಾಕ್ಸಿ ಚೆನ್ನಾಗಿ ಕಾಣಿಸಿದೆ, ಪರವಾಗಿಲ್ಲ ಅಂತ ಅನ್ಕೊಂಡು ಮತ್ತೆ ಈ ತರ ಇದಕ್ಕೆ ಇದು ಕೊಟ್ಟಿದೀವಿ, ಎರಡಕ್ಕೆ ಈ ತರ ಕಲರ್ ಕೊಟ್ಟಿದೀವಿ. ಸೊ ಎಸ್, ಅಂಡ್ ಇದನ್ನ ಓಪನ್ ಮಾಡಿದ್ರೆ, ಅಂಡ್ ಐ ಆಮ್ ರಿಯಲಿ ಸಾರಿ ಫಾರ್ ದ ಮೆಸ್ ಎಲ್ಲ ಕ್ಲೀನ್ ಮಾಡಬೇಕು. ಐ ಆಮ್ ಜಸ್ಟ್ ಶೋಯಿಂಗ್ ಯು ದ ಇಂಟೀರಿಯರ್ ವರ್ಕ್ ಏನ್ ಮಾಡಿದ್ದಾರೆ ಅಂತ. ಸೊ 0.5 ಮಾಡಿ. ಸೊ ಈ ತರ 2 ಶೆಲ್ಫ್ಗಳಿದಾವೆ. ಅಂಡ್ ಇದು ಒಂದು ಪ್ರೀವಿಯಸ್ ಇತ್ತಲ್ಲ, ಸೊ ಅದನ್ನೇ ಇರೋದು, ಒಳಗಡೆ ಏನು ಚೇಂಜಸ್ ಮಾಡಿಲ್ಲ. ಬಟ್ ಆಚೆಯಿಂದ ಚೆನ್ನಾಗಿ ಕಾಣಿಸ್ಲಿ ಅಂತ. ಸೊ ನಂಗೆ ತುಂಬಾ ಜನ ಇದು ಸಹ ಕೇಳ್ತೀರಾ, ಒಳಗಡೆಯಿಂದ ಫುಲ್ ಡ್ರಾಯರ್ ತರ, ಆಮೇಲೆ ಒಂಥರ ರ್ಯಾಕ್ಸ್ ತರ, ಶೆಲ್ಫ್ ಎಲ್ಲ ಚೆನ್ನಾಗಿ ಬೇರೆ ತರ ಮಾಡಿಸ್ಕೊಂತಲ್ಲ ಅಂತ. ಬಟ್ ನಮಗೆ ಎಲ್ಲ ಅಷ್ಟೊಂದು ಸ್ಪೆಂಡ್ ಮಾಡಕ್ ಇಷ್ಟ ಇರ್ಲಿಲ್ಲ. ಬಿಕಾಸ್ ನಮ್ಗೆ ಸದ್ಯಕ್ಕೆ ಹ್ಯಾಸ್ ಆಫ್ ನಾವು ನಮ್ಗೆ ಅದರ ಪ್ಲಾನ್ಸ್ ಏನೂ ಇಲ್ಲ ಫ್ರೆಂಡ್ಸ್. ಸೊ ಅದಕ್ಕೆ ಆಚೆಯಿಂದ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ, ಒಳಗಡೆ ನಾನು ಫುಲ್ ಕ್ಲೀನ್ ಮಾಡಿ ಅದಕ್ಕೆ ಅಂದ್ರೆ ಸ್ಟಿಕ್ಕರಿಂಗ್ ಎಲ್ಲ ಬರುತ್ತಲ್ಲ, ಸೊ ಆ ತರ ಐಡಿಯಾ ಇರೋದು ನನಗೆ. ಅಂಡ್ ಇದು ಸಹ ಸೇಮ್ ಹಾಗೇನೆ ಇರೋದು ಫ್ರೆಂಡ್ಸ್. ಸೊ ಇಲ್ಲಿ ನೋಡ್ಬೋದು ನೀವು, ಈ ತರ ಇದೆ. ಸೊ ಏನಾದ್ರೂ ದೊಡ್ಡ ಡಬ್ಬಗಳು, ಸ್ಟೋರೇಜ್ ಬಾಕ್ಸ್ ಏನಾದ್ರು ಇದ್ರಲ್ಲ, ಸೊ ಆರಾಮಾಗಿ ಅದ್ರಲ್ಲಿ ಫಿಕ್ಸ್ ಆಗುತ್ತೆ. ಸೊ ಎಸ್, ಇದು ಬಂದು ಈ ತರ ಇದೆ. ಅಂಡ್ ಈ ಕಡೆ ಬಂದ್ವಲ್ಲ, ಇಲ್ಲೂ ಸಹ ಒಂದು ಚಿಕ್ಕ ಶೆಲ್ಫ್ ತರ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನಾದ್ರೂ ಡಬ್ಬಗಳು, ಸಾಮಾನುಗಳು ಎಲ್ಲ ಇಲ್ಲಿ ಇಡ್ಬೋದು. ಅಂಡ್ ಇದೆಲ್ಲ ಫುಲ್ ಕ್ಲೀನ್ ಆಗುತ್ತೆ, ಫುಲ್ ಹೊರಟೋಗುತ್ತೆ ಇದು. ಅಂಡ್ ಎಸ್, ಕೆಳಗಡೆ ಮರ್ತ್ಬಿಟ್ಟೆ. ಅಂಡ್ ಕೆಳಗಡೆ ನೋಡಿ, ಸೊ ಮತ್ತೆ ಹೇಳ್ತಾ ಇದೀನಿ, ಮುಂಚೆಗೆ ಹಾಗೂ ಇವಾಗಲೂ ತುಂಬಾನೇ ಡಿಫ್ರೆನ್ಸ್ ಇದೆ. ಸೊ ಕೆಳಗಡೆ ಬಂದು ಸೇಮ್, ಒಳಗಡೆ ಏನು ಚೇಂಜಸ್ ಇಲ್ಲ, ಅದು ಇದ್ದಂಗೆ ಇದೆ. ಸಿಲಿಂಡರು ಅದು ಇದು ಇಡಕ್ಕೆ ಜಾಗಗಳು, ಇದು ಮಾತ್ರ ಎಕ್ಸ್ಟ್ರಾ ಹಾಕ್ಸಿರೋದು. ಈ ತರ
ಚೆನ್ನಾಗಿ ಕಾಣಿಸ್ತಿದ್ಯಾ? ಅಂಡ್ ನನ್ಗೆ ಪ್ಲಾನ್ ಏನಪ್ಪಾ ಅಂತ ಅಂದ್ರೆ ಸ್ಟಿಕ್ಕರಿಂಗ್ ಮಾಡೋಣ. ನಾನು ತುಂಬಾ ಜನ ವ್ಲಾಗ್ಸ್ ತುಂಬಾ ಜನ ವ್ಲಾಗ್ ಸಹ ನೋಡಿದೀನಿ. ಸೊ ಏನ್ ಮಾಡಿದೀರಿ ಅಂತ ಅಂದ್ರೆ ಈ ತರ ಸ್ಲ್ಯಾಬ್ ಗಳಿಗೆಲ್ಲ ಸ್ಟಿಕ್ಕರಿಂಗ್ ಮಾಡ್ಸಿದ್ದಾರೆ. ಸೊ ಅದನ್ನ ಮಾಡ್ಸೋಣ ಅಂತ ಅನ್ಕೊಂಡಿದೀನಿ. ಅಂಡ್ ಒಂಥರ ತುಂಬಾ ಜನ ಇದು ಸಹ ಹೇಳಿರಾಗುತ್ತೆ ನನಗೆ LED ಲೈಟಿಂಗ್ಸ್ ಎಲ್ಲ ಹಾಕಿ ಅಂತ. ಸೊ ಎಸ್, ಅದು ಸಹ ಪ್ಲಾನ್ ಇದೆ. ಬಟ್ ನೋಡೋಣ ಯಾವ ತರ ಅದು ವರ್ಕ್ ಆಗುತ್ತೆ ಅಂತ. ಬಟ್ LED ಲೈಟ್ ಹಾಕಕ್ಕೆ ಗೊತ್ತಿಲ್ಲ ಅದು ಹೇಗೆ ಅಂತ, ನೋಡೋಣ. ಅದಕ್ಕೂ ನಾನು ಸರ್ಚ್ ಮಾಡ್ತೀನಿ ಯಾವ ತರ ಆಗುತ್ತೆ, ಚೆನ್ನಾಗಿ ಕಾಣಿಸುತ್ತಾ ಹೇಗೆ ಅಂತ. ಸೊ ಎಸ್, ಇದು ಬಂದು ನನ್ನ ಕಿಚನ್ ಫ್ರೆಂಡ್ಸ್. ಅಂಡ್ ಹೌದು, ನೀವು ಮೇಲ್ಗಡೆ ನೋಡಿದ್ರೆ, ಸೊ ನೀವು ಮೇಲ್ಗಡೆ ಪಾರ್ಟ್ ನೋಡಿದ್ರೆ ಸಾಮಾನುಗಳೆಲ್ಲ ಹಂಗೆ ಇದಾವೆ. ಸೊ ಈ ಸಾಮಾನೆಲ್ಲ ಮೇಲ್ಗಡೆ ಒಂದು ಥರ್ಡ್ ಫ್ಲೋರ್ ಅಲ್ಲಿ ಒಂದು ಸ್ಟೋರೇಜ್ ರೂಮ್ ಇದೆ. ಸೊ ಅಲ್ಲಿ ಇವೆಲ್ಲ ಶೆಡ್ ಮನೆ ಅಂತ ಕರಿತೀವಿ. ಸೊ ಅಲ್ಲಿ ಇವೆಲ್ಲ ಸಾಮಾನು ಹೋಗುತ್ತೆ. ಸೊ ಇಲ್ಲಿ ಬಂದು ನಮಗೆ ಏನ್ ಬೇಕು, ಏನ್ ನೆಸೆಸಿಟಿ ಇದೆ ಅದು ಮಾತ್ರ ಮಡಗೋದು. ಯಾವ್ಯಾವ ಬೇಡ ಅದನ್ನ ಏನ್ ಮಾಡಗಲ್ಲ, ಅದನ್ನ ಮೇಲ್ಗಡೆ ಮಡಗ್ತೀವಿ ಫ್ರೆಂಡ್ಸ್. ಸೊ ಇದು ಬಂದು ನನ್ನ ಕಿಚನ್. ಸೊ ಕಾಮೆಂಟ್ ಮಾಡಿ ತಿಳಿಸಿ, ಓಕೆನಾ, ಚೆನ್ನಾಗಿ ಮಾಡಿಸಿದೀರಾ ಅಂತ. ಐನೋ ತುಂಬಾ ಬೆಸ್ಟ್ ಇದೆ, ಕ್ಲೀನ್ ಮಾಡಬೇಕು. ಬಟ್ ಫುಲ್ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡಿ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ತೋರಿಸ್ತೀನಿ. ಇದು ಬಂದು ಏನಂತಾರೆ ಡಿವೈಸ್, ಅರುಣ್ ಅವ್ರ ಆಫೀಸ್ ಅಲ್ಲಿ ಒಂದು 7-8 ಡಿವೈಸ್ ನ ಕೊಟ್ಟಿದ್ದಾರೆ. ನಂಗೆ ಆ ಡಿವೈಸ್ ಇವಾಗ ಸಿಗ್ತಾ ಇಲ್ಲ. ಸೊ ಅದು ಬಂದು ಇಷ್ಟು ಈ ತರ ಒಂದು ಬಾಕ್ಸ್, ಸೆಟಪ್ ಬಾಕ್ಸ್ ತರ ಒಂದು ಇಷ್ಟು ದೊಡ್ಡದು ಇರುತ್ತೆ. ಸೊ ಅದನ್ನ ಮಡಗಕ್ಕೆ ಅಂತ ಅವ್ರಿಗೊಂದು ಸ್ಟೋರೇಜ್ ಯೂನಿಟ್ ಬೇಕಿತ್ತು. ಸೊ ಆಕ್ಚುಲಿ ಅದಕ್ಕೋಸ್ಕರ ಇದನ್ನ ಮಾಡಿಸಿದ್ದು. ಬಟ್ ಇದು ಬಂದು ತುಂಬಾನೇ ದೊಡ್ಡದಾಗೋಯ್ತು. ಅಂಡ್ ಇದು ಅಲ್ಲಿ ಚೆನ್ನಾಗೂ ಕಾಣಿಸಲ್ಲ ಅಂತ ಅನ್ಕೊಂಡು ಇದನ್ನ ನಾವು ಚಪಲ್ ಸ್ಟ್ಯಾಂಡ್ ಗೆ ಕನ್ವರ್ಟ್ ಮಾಡ್ಬಿಟ್ವಿ. ಇದು ನಮ್ಗೆ ಆಕ್ಚುಲಿ ನಂಗೆ ಎಲ್ಲಕ್ಕಿಂತ ಜಾಸ್ತಿ ಇಷ್ಟ ಆಗಿದೆ ಈ ಒಂದು ಸ್ಟೋರೇಜ್ ಬಾಕ್ಸ್ ಹಾಗೂ ರೂಮು. ಸೊ ಎಸ್, ಇದು ಚೆನ್ನಾಗಿ ಕಾಣಿಸ್ತಿದೆ. ಅಂದ್ರೆ ಇನ್ನ ಸ್ವಲ್ಪ ಮೇಲ್ಗಡೆ 1 ಅಡಿ ಮೇಲ್ಗಡೆ ಫಿಟ್ ಮಾಡಿದ್ದಾರೆ. ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ. ಬೇಕಾದ್ರೆ ಹೆಲ್ಮೆಟೇ ಆಗಿರ್ಲಿ, ಚಪ್ಪಲ್ ಆಗಿರ್ಲಿ, ಇದೆಲ್ಲ ನಾವು ಆರಾಮಾಗಿ ಸ್ಟೋರ್ ಮಾಡ್ಕೋಬಹುದು ಇದರಲ್ಲಿ. ಅಂಡ್ ಇಲ್ಲಿ ಬಂದು ವಾಸ್ ಫ್ಲವರ್ಸ್ ಎಲ್ಲ ಇಡ್ಬೋದು, ಡೆಕೋರ್ ಐಟಮ್ಸ್ ಏನಾದ್ರು ಇಡ್ಬೋದು, ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಸೊ ಇದು ಕಿಚನ್ ಹಾಗೂ ಇದಾಯ್ತು, ಸರಿನಾ? ಸೊ ನೆಕ್ಸ್ಟ್ ಏನ್ ಮಾಡಿಸಿದೀವಿ ಅಂತ ಅಂದ್ರೆ ಇದು ಫ್ರೆಂಡ್ಸ್. ಸೊ ಇದು ಬಂದು ಅರುಣ್ ಅವ್ರದ್ದು ವರ್ಕ್ ಸ್ಪೇಸ್. ಸೊ ವರ್ಕ್ ಸ್ಪೇಸ್ ಅಂತ ಅಂದ್ರೆ ಇದು ಒಂದೊಂದು ಫೋಲ್ಡಿಂಗ್ ಟೇಬಲ್ ಅಂತಾನೆ ಹೇಳ್ಬೋದು. ಬೇಕಾದಾಗ ಕೆಲಸ ಮಾಡಬಹುದು. ಯೂಸ್ ಇಲ್ಲ ಅಂತ ಅಂದ್ರೆ ಇದನ್ನ ಫೋಲ್ಡ್ ಮಾಡಿ ಆರಾಮಾಗಿ ಇಡಬಹುದು. ಸೊ ಇಲ್ಲಿ ಕೆಳಗಡೆ ಬಂದು 2 ರಾಡ್ ತರ ಒಂದು ಕೊಟ್ಟಿದ್ದಾರೆ ಫಿಕ್ಸ್, ಅದೇ ಒಂದು ಗ್ರಿಪ್ ಗೆ. ಅದನ್ನ ಬೇಕಾದ್ರೆ ನಿಮ್ಗೆ ಗೊತ್ತಿರುತ್ತೆ ಫೋಲ್ಡಿಂಗ್ ಟೇಬಲ್ ಯಾವ ತರ. ಸೊ ಇದು ಫೋಲ್ಡಿಂಗ್ ಟೇಬಲ್. ಸೊ ಚೆನ್ನಾಗಿದೆ. ಬಟ್ ಐ ಥಿಂಕ್ ಇದೊಂದು ಸ್ವಲ್ಪ ಚಿಕ್ಕದಾಗಬಹುದೇನೋ ಅಂತ ಅನ್ಕೋತೀನಿ, ಗೊತ್ತಿಲ್ಲ. ಅಂಡ್ ಅವ್ರ ಕಂಫರ್ಟ್ ಝೋನ್, ಅವ್ರ ಕೆಲಸ ಮಾಡ್ತಾರೆ. ಅಂಡ್ ಇಲ್ಲಿ ಬಂದು ನೀವು ನನ್ನ ಪ್ರೀವಿಯಸ್ ವ್ಲಾಗ್ ಎಲ್ಲ ನೋಡಿದಿರಿ ಅಂತಂದ್ರೆ ಆಬ್ವಿಯಸ್ಲಿ ನಿಮಗೆ ಗೊತ್ತೇ ಇರುತ್ತೆ. ಸೊ ಇದು ಬಂದು ನಮ್ಮ ಚಪ್ಪಲ್ ಸ್ಟ್ಯಾಂಡ್ ಆಗಿತ್ತು. ಇವಾಗ ಇದನ್ನ ಡಿವೈಸ್ ಸ್ಟ್ಯಾಂಡ್ ಆಗಿ ಕನ್ವರ್ಟ್ ಮಾಡ್ತವ್ರೆ. ಸೊ ಡಿವೈಸ್ ಯೂನಿಟ್ ಆಗಿ ಚಪ್ಪಲ್ ನ ಇಡ್ತವ್ರೆ, ಚಪ್ಪಲ್ದಾಗಿ ಇವಾಗ ಡಿವೈಸ್ ನ ಇರ್ತಾರೆ. ಅಂಡ್ ಐನೋ ತುಂಬಾ ಜನ ಹೇಳ್ತೀರಾ ಕೂಡ, ಸೊ ಇದು ಚಪ್ಪಲಿ ಇದು, ಅದನ್ನ ಯೂಸ್ ಮಾಡಬೇಡಿ ಅಂತ. ಬಟ್ ಇವಾಗ ನಮ್ಮ ಹತ್ರ ಬೇರೆ ಆಪ್ಷನ್ ಇಲ್ಲ ಫ್ರೆಂಡ್ಸ್. ಅದಕ್ಕೆ ನಾವು ಇದನ್ನೇ ಯೂಸ್ ಮಾಡ್ತಾ ಇದೀವಿ. ಅಂಡ್ ಇದನ್ನ ಎಸೆಗೂ ಮನಸ್ಸು ಬರ್ತಾ ಇಲ್ಲ, ಬಿಕಾಸ್ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ. ಸುಮ್ನೆ ಯಾಕೆ ಅಲ್ವಾ ಈ ತರ ಥ್ರಾಶ್ ಮಾಡಕ್ ನಮಗೂ ಇಷ್ಟ ಇಲ್ಲ. ಸೊ ಅದಕ್ಕೆ ನೀಟಾಗಿ ಕ್ಲೀನ್ ಆಗಿ ತೊಳೆದಿ ಒರೆಸಿ ಇದನ್ನ ನಾನು ಪೇಂಟ್ ಮಾಡಿಸ್ತೀನಿ. ಮೋಸ್ಟ್ಲಿ ವೈಟ್ ಕಲರ್ ಅಥವಾ ನೋಡೋಣ ಯಾವ ಕಲರ್ ಸೂಟ್ ಆಗುತ್ತೆ. ಯಾವ್ದಾದ್ರು ಲೈಟ್ ಕಲರ್ ನ ಪೇಂಟ್ ಅಥವಾ ಸ್ಪ್ರೇ ಬರುತ್ತಲ್ಲ ಆ ತರ ಮಾಡಿಸಿ ಇದನ್ನು ಏನಾದ್ರು ಚೆನ್ನಾಗಿ ಒಂದು ಸೆಟಪ್ ಮಾಡೋಣ ಅಂತ. ಅಂದ್ರೆ ಇದರ ಡಿವೈಸ್ ಇರುತ್ತೆ, ಬಟ್ ಈ ಕಡೆ ಎಲ್ಲ ಏನಾದ್ರು ಒಂಥರ ನೋಡೋಣ ಯಾವ ತರ ಬರುತ್ತೆ. ಸೊ ಆ ತರ ಒಂದು ಐಡಿಯಾ ಇದೆ ಫ್ರೆಂಡ್ಸ್. ಸೊ ಇದು ಬಂದು ನನ್ನ ಹಾಲು. ಇಲ್ಲಿ ಹಾಲ್ಗೆ ಹಾಗೆ ಹೇಳ್ದಂಗೆ ಒಂದು ಅದು ವರ್ಕ್ ಸ್ಪೇಸ್ ಒಂದು ಯೂನಿಟ್ ಆಯ್ತು. ಅಂಡ್ ಆ ಕಡೆ ಬಂದ್ರೆ ಚಪ್ಪಲ್ ಯೂನಿಟ್ ಆಯ್ತು. ಅಂಡ್ ಎಸ್, ಇದು ದಿಸ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಅಂಡ್ ದ ಕ್ಯೂಟೆಸ್ಟ್ ಒನ್ ಅಂತಾನೆ ಹೇಳ್ಬೋದು. ಸೊ ಗೆಸ್ ಮಾಡಿ ಇದು ಏನು ಅಂತ ಕಾಮೆಂಟ್ಸ್ ಅಲ್ಲಿ ಅಂಡ್ ಹೇಳ್ಬಿಟ್ಟೆ ಹೋಗ್ಲಿ. ಸೊ ಇದು ಬಂದು ನಮ್ಮ ದೇವ್ರ ಮನೆ ಅಂತಾನೆ ಹೇಳ್ಬೋದು. ಸೊ ಚಿಕ್ಕದಾಗಿ ಒಂದು ಸ್ಲ್ಯಾಬ್ ತರ ಇಲ್ಲಿ ಕೊಟ್ಟಿದ್ದಾರೆ. ಸೊ ನಾನು ಸಿಂಪಲ್ ಆಗಿ ದೇವ್ರ ಮನೆನ ಮಡಗೋದು, ಜಾಸ್ತಿ ದೇವ್ರ ಸಾಮಾನು ಮಡಗಲ್ಲ. ಬಿಕಾಸ್ ಅಲ್ಲಿ ಮೇಲ್ಗಡೆ ನಮ್ಮ ಅತ್ತೆ ಮನೆ ತುಂಬಾ ಚೆನ್ನಾಗಿ ಅದು ದೇವ್ರ ಸಾಮಾನೆಲ್ಲ ಇಟ್ಟಿದ್ದಾರೆ. ಸೊ ಅದು ನಮ್ಮ ಮನೆನೆ, ಇದು ನಮ್ಮ ಮನೆನೆ. ಇಲ್ಲಿ ಈ ಮನೇಲಿ ಚಿಕ್ಕದಾಗಿ ಸಿಂಪಲ್ ಆಗಿ ಒಂದು ದೀಪ ಆಗಿರ್ಲಿ ನಮ್ಮನೆ ದೇವ್ರನ್ನ ಇಟ್ಬಿಟ್ಟು ಪೂಜೆ ಮಾಡೋಣ ಅಂತ ಇದೀನಿ. ಸೊ ಎಸ್, ಅಂಡ್ ಇದು ಬಂದು ಸೂರ್ಯ ಈ ಕಡೆ ಹುಟ್ಟೋದು. ಸೊ ಏನೋ ಆ ತರ ವಾಸ್ತು ಪ್ರಕಾರ, ಆಕ್ಚುಲಿ ವಾಸ್ತು ಪ್ರಕಾರ ಎಕ್ಸಾಕ್ಟ್ ದೇವ್ರ ಮನೆ ವಾಸ್ತು ಪ್ರಕಾರ ಬರೋದು ಇಲ್ಲಿ, ಸರಿನಾ? ಈ ಕಿಚನ್ ಅಲ್ಲಿ ಇದು ದೇವ್ರ ಮೂಲೆ. ಬಟ್ ಏನಪ್ಪಾ ಅಂತ ಅಂದ್ರೆ ಬೈ ಚಾನ್ಸ್ ಆಗಿ ನಾನ್ ವೆಜ್ ಏನಾದ್ರು ಮಾಡ್ತೀವಿ, ಬೇಡ ಅದು ಸ್ವಲ್ಪ ಮುಟ್ಟೊಟ್ಟಾಗುತ್ತೆ, ಚೆನ್ನಾಗಿರಲ್ಲ ಅಂತ ಅನ್ಕೊಂಡು ಸರಿ ಅಂತ ಅನ್ಕೊಂಡು ಆ ಕಡೆ ಇಕ್ಕಿದೀವಿ ಫ್ರೆಂಡ್ಸ್. ಸೊ ಎಸ್, ಇದೊಂದು ಅಪ್ಡೇಟು. ಸೊ ಕಿಚನ್ ಆಯ್ತು, ದೇವ್ರ ಮನೆ ಆಯ್ತು, ವರ್ಕ್ ಸ್ಪೇಸ್ ಆಯ್ತು, ಹಾಗೂ ಅದು ಬಂದು ಚಪ್ಪಲ್ದು ಯೂನಿಟ್ ಆಯ್ತು. ಸೊ ಇವಾಗ ದ ಮೋಸ್ಟ್ ಬ್ಯೂಟಿಫುಲ್ ಒನ್ ವಿಚ್ ಐ ಲೈಕ್ ಆಕ್ಚುಲಿ ಬಂದ್ರೆ ನನ್ನ ರೂಮ್ದು ಈ ಒಂದು ಯೂನಿಟ್. ಸೊ ಎಸ್, ಅಗೇನ್ ಫ್ರೆಂಡ್ಸ್, ಸೊ ಪ್ಲೀಸ್ ಇಗ್ನೋರ್ ಆಲ್ ದಿಸ್ ಮೆಸ್. ಜಸ್ಟ್
ಇದ್ರಲ್ಲಿ ಫೋಕಸ್ ಮಾಡಿ. ಸೊ ಇದು ಬಂದು ನನ್ನ ಕಬೋರ್ಡ್ ಅಂಡ್ ಇಲ್ಲಿ ಒಂದು ಲಾಂಗ್ ಮಿರರ್ ನ ಕೊಟ್ಟಿದ್ದಾರೆ. ಸೊ ಎಸ್, ಕಬೋರ್ಡ್ ನೋಡಿ ಈ ತರ ಮಾಡಿಸಿದೀನಿ. ಚೆನ್ನಾಗಿದ್ಯಾ? ಐ ಗೆಸ್ ನಾವು 3 ಜನ ಬಟ್ಟೆಗೆ ಬೇಜಾನಾಯ್ತು. ನಾನು ಪ್ರೀವಿಯಸ್ ವ್ಲಾಗ್ ಅಲ್ಲಿ ಹೇಳಿದೆ ಗೊತ್ತಾ. ಸೊ ಇವಾಗ ಇದು ತುಂಬಾ ಜಾಸ್ತಿನೇ ಆಯ್ತು ಅಂತ ಹೇಳ್ತೀನಿ. ಬಟ್ ಹೋಗ್ತಾ 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 ಇದೇ ಸಾಲಲ್ಲ. ಇನ್ಫ್ಯಾಕ್ಟ್ ಇಲ್ಲಿ ಕೆಲಸ ಮಾಡಕ್ಕೆ ಅಂತ ಅಂಕಲ್ ಎಲ್ಲ ಸರ್ ಎಲ್ಲ ಬಂದಿದ್ರಲ್ಲ, ಅವರು ಸಹ ಹೇಳ್ತಾ ಇದ್ರು, ಮೇಡಮ್ ನೀವು ಹಿಂಗ್ ಅಂತೀರಾ, ಇನ್ನೇನು ಒಂದ್ ಸ್ವಲ್ಪ ದಿವಸ ಹೋದ್ರೆ ಅಯ್ಯೋ ನಂಗೆ ಇದು ಚಿಕ್ಕದಾಯ್ತು ಅಂತ ಅಂತೀರಾ. ಐ ಗೆಸ್ ದಿಸ್ ಇಸ್ ನಾರ್ಮಲ್, ಎಲ್ಲರೂ ಇದ್ರ ಅಂದೇ ಅಂತಾರೆ. ಅಂಡ್ ಇದು ಬಂದು ನಮ್ಮ ದುಡ್ಡೆಲ್ಲ ಜಮಾ ಮಾಡಕ್ಕೆ, ಒಡವೆ ಚಿನ್ನ ಇಡಕ್ಕೆ ಒಂದು ಡ್ರಾಯರ್ ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮೇಲ್ಗಡೆ ಮೋಸ್ಟ್ಲಿ ಅರುಣವ್ರ ಬಟ್ಟೆ ಹೋಗುತ್ತೆ, ಇಲ್ಲಿ ನನ್ ಬಟ್ಟೆ ಬರುತ್ತೆ ಅಂಡ್ ಕೆಳಗಡೆ ಬಂದು ಲಡ್ಡು ಬಟ್ಟೆ ಬರುತ್ತೆ ಅಂತ ನಾನ್ ಅನ್ಕೊಂಡಿದ್ದೀನಿ. ನೋಡೋಣ ಯಾವ ತರ ಅಂತ. ಸೊ ಆಲ್ರೆಡಿ ಅವ್ರ ಬಟ್ಟೆ ಅಲ್ಲಿ ಜೋಡಿಸಿದ್ದಾರೆ, ಬಟ್ ತೆಗಿಯಕ್ಕೆ ಎಷ್ಟೊತ್ತು ಬೇಕು. ಸೊ ಎಸ್, ಅಂಡ್ ಇಲ್ಲಿ ಒಂದು ಲಾಂಗ್ ಮಿರರ್ ಆಕ್ಚುಲಿ ಐ ಥಾಟ್ ಇನ್ನೊಂದ್ ಸ್ವಲ್ಪ ಉದ್ದ ಬರುತ್ತೆ ಅಂತ, ಬಟ್ ಪರವಾಗಿಲ್ಲ, ದಟ್ಸ್ ಓಕೆ. ಅಂಡ್ ಮಿರರ್ ನಾನು ಅನ್ಕೊಂಡೆ ಗೊತ್ತಾ, ನಾನು ಪ್ರೀವಿಯಸ್ ವ್ಲಾಗ್ ಅಲ್ಲೂ ಹೇಳಿದೀನಿ, ಐಕಿಯಾ ಅಥವಾ ಫ್ಲಿಪ್ಕಾರ್ಟ್ ಅಲ್ಲಿ, ಅಮೆಝಾನ್ ಅಲ್ಲಿ ಎಲ್ಲ ಒಂದು ಸಿಂಗಲ್ ಮಿರರ್ ತರ ಬರುತ್ತೆ ದೊಡ್ಡದಾಗಿ ಉದ್ದಕ್ಕೆ. ಸೊ ಅದನ್ನ ತಗೊಂಡು ಅಲ್ಲಿಡೋಣ ಅಂತ. ಬಟ್ ಅಗೇನ್ ಅದು ಸ್ವಲ್ಪ ಸ್ಪೇಸ್ ನ ಆಕ್ಯುಪೈ ಮಾಡುತ್ತೆ. ಸರಿ ಆಯ್ತು ಅಂತ ಇಲ್ಲೇ ಫಿಕ್ಸ್ ಮಾಡ್ಬಿಟ್ವಿ. ಇಲ್ಲೂ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇದು ಬಂದು ನನ್ನ ಕಬೋರ್ಡ್. ಅಂಡ್ ನೀವು ಮೇಲ್ಗಡೆ ಪಾರ್ಟ್ ನೋಡಿದ್ರೆ ಅಲ್ಲಿ ಫುಲ್ ಕ್ಯಾಬಿನೆಟ್ಸ್ ನ ಕೊಟ್ಟಿದ್ದಾರೆ, ಲಾಫ್ಟ್ ಅಂತ ಏನ್ ಅಂತೀವಲ್ಲ, ಸೊ ಸ್ಟೋರೇಜ್ ಯೂನಿಟ್. ಸೊ ಫುಲ್ ಅದನ್ನ ಕೊಟ್ಟಿದ್ದಾರೆ ನೋಡಿ. ಅಂದ್ರೆ ಅದೆಂತಕ್ಕಪ್ಪ ಅಂತ ಅಂದ್ರೆ ಕೆಲವೊಂದು ಸಾಮಾನ್ ಬೇಕು ಆದ್ರೆ ಬೇಡ, ಅಂದ್ರೆ ಬೇಕು ಬಟ್ ನಾವು ಯೂಸ್ ಮಾಡಲ್ಲ, ಅದ ಎಸೆಗೂ ಮನ್ಸ್ ಬರಲ್ಲ ಅಥವಾ ಅದನ್ನ ಯೂಸ್ ಮಾಡ್ತಾ ಇಲ್ಲ. ಸೊ ಅಂತ ಸಾಮಾನುಗಳೆಲ್ಲ ಮೇಲ್ಗಡೆ ಹೋಗ್ತವೆ. ಸೊ ಎಸ್ ಅದು. ಸೊ ಇದು ಬಂದು ಒಂಥರ ಎಲ್ ಶೇಪ್ ತರ, ಉಲ್ಟಾ ಎಲ್ ತರ ಇವನ್ನ ಮಾಡಿಸಿದ್ದಾರೆ ಫ್ರೆಂಡ್ಸ್. ಸೊ ಎಸ್, ಹೆಂಗಿದೆ, ಚೆನ್ನಾಗಿದ್ಯಾ? ಕಾಮೆಂಟ್ ಮೂಲಕ ತಿಳಿಸಿ, ಓಕೆನಾ? ನಾನು ಹೇಳಿದ್ನಲ್ಲ ನಂಗೆ ಭಯ ಆಗುತ್ತೆ, ಲೈಕ್ ಸಪೋಸ್ ಏನಾದ್ರು ಬಿದ್ದಿದ್ ಬಿಟ್ರೆ ತಲೆ ಮೇಲೆ ಅಂತ. ಬಟ್ ಅವರು ಅಲ್ಲಿ ನೀವು ನೋಡಿದ್ರೆ ಅಲ್ಲ, ಗ್ರಿಪ್ಗೆ ಅಂತಾನೆ ಒಂದ್ ಸ್ವಲ್ಪ ಒಂದು ಸಪೋರ್ಟ್ ಕೊಟ್ಟಿದ್ದಾರೆ ಅಲ್ಲಿ. ಸೊ ಐ ಗೆಸ್ ಏನು ಆಗಲ್ಲ ಅಂತ. ಅಂಡ್ ಚೆನ್ನಾಗಿ ಫಿಕ್ಸಿಂಗ್ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಸೊ ಏನು ಪ್ರಾಬ್ಲಮ್ ಆಗಲ್ಲ. ಅಂಡ್ ಇಲ್ಲಿ ಇದನ್ನ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಏನ್ ಇಡ್ಲಿ, ಡೆಕೋರ್ ಐಟಮ್ಸ್ ಇಡ್ಬೇಕಾಗುತ್ತೆ, ನೋಡೋಣ. ಸೊ ಇದು ಬಂದು ನನ್ನ ರೂಮ್ದು ಇದು. ಅಂಡ್ ನಂಗೆ ಆಕ್ಚುಲಿ ರೂಮ್ದು ಈ ಒಂದು ಕಬೋರ್ಡ್, ವಾಲ್ಡ್ರಾಫ್ ಎಲ್ಲ ತುಂಬಾನೇ ಇಷ್ಟ ಆಯ್ತು ಫ್ರೆಂಡ್ಸ್. ಸೊ ಈ ಒಂದು ಹಳೆ ಕಬೋರ್ಡ್ ಏನಿದೆಯೋ ಇದು ಹೋಗುತ್ತೆ. ಸೊ ಇದು ನಾನು ಹೇಳಿದ್ನಲ್ಲ, ಲೈಕ್ ಚೆನ್ನಾಗಿದೆ, ಬಟ್ ಏನಪ್ಪ ಅಂದ್ರೆ ಒಂದ್ ಸ್ವಲ್ಪ ಒಳಗಡೆ ಮುರಿದೋಗಿದೆ ಅಂತ. ಸೊ ನೋಡಿ ಈ ತರ ಎಲ್ಲ ಡ್ಯಾಮೇಜ್ ಆಗಿದೆ. ಸೊ ಎಸ್, ಇದು ಹೋಗುತ್ತೆ. ಅಂಡ್ ನಾನು ನನ್ನ ಹೋಮ್ ಟೂರ್ ಅಲ್ಲಿ, ಈ ಮನೆ ಟೂರ್ ಅಲ್ಲಿ ನಾನು ನಿಮ್ಗೆ ತೋರಿಸಿದೀನಿ ಟಿವಿ ಯೂನಿಟ್ ಇಲ್ಲಿ ಇದೆ, ಒಂದು ಮಿರರ್ ಇದೆ ಅಂತ. ಸೊ ಟಿವಿ ನಾವು ಹಾಲ್ ಅಲ್ಲಿ ಇಟ್ಟಿಲ್ಲ, ಬಿಕಾಸ್ ಆರಾಮಾಗಿ ಬೆಡ್ ಮೇಲೆ ಮಲ್ಕೊಂಡು ಟಿವಿ ನೋಡೋಣ ಅಂತ ಅರುಣ್ ಅವ್ರಿಗೆ ಇಷ್ಟ. ಸೊ ಅದಕ್ಕೆ ಟಿವಿ ಇಲ್ಲೇ ಇದೆ. ನಾನು ಹೇಳಿದೆ ಈ ಟಿವಿನ ನಾವು ಹಾಲ್ ಅಲ್ಲಿ ಇಡೋಣ ಅಂತ, ಬಟ್ ಹಾಲ್ ಆದಷ್ಟು ಜಾಗ ಸ್ಪೇಸ್ ಲೈಕ್ ಸ್ಪೇಷಿಯಸ್ ಆಗಿರ್ಲಿ, ಜಾಸ್ತಿ ಕಂಜೆಸ್ಟೆಡ್ ಮಾಡೋದ್ ಬೇಡ, ಹಾಗೂ ನಾವು ಮಲ್ಕೊಂಡು ಆರಾಮಾಗಿ ಟಿವಿ ಇಲ್ಲೇ ನೋಡೋಣ ಅಂತ ಅನ್ಕೊಂಡು ಟಿವಿನ ಇಲ್ಲೇ ಇಟ್ಟಿದ್ದೀವಿ ಫ್ರೆಂಡ್ಸ್. ಸೊ ಎಸ್, ಆಯ್ತು ತುಂಬಾನೇ ಮೆಸ್ ಎಲ್ಲ ಇದೆ ಅಂತ. ಸೊ ಅದೆಲ್ಲ ಕ್ಲೀನ್ ಮಾಡಕ್ಕೆ ಬಂದಿರೋದು. ಇನ್ನೇನು ವರ್ಕ್ಸ್ ಎಲ್ಲ ಸ್ಟಾರ್ಟ್ ಮಾಡ್ಬೇಕು. ನಾನು ನಿಮ್ಗೆ ಬಿಫೋರ್ ಹಾಗೂ ಆಫ್ಟರ್ ಲುಕ್ ಎಲ್ಲ ತೋರಿಸ್ತೀನಿ ಫ್ರೆಂಡ್ಸ್. ಸೊ ಎಸ್, ಇದು ಒಂದು ಅಪ್ಡೇಟ್. ಅಂಡ್ ನನ್ಗೆ ಅಲ್ಲ, ಕೆಲವೊಬ್ರು ಜನ ನನಗೆ ಕಾಮೆಂಟ್ಸ್ ಮಾಡಿದೀರಾ. ಕೆಲವೊಬ್ರು ಏನ್ ಹೇಳಿದೀರಾ ಅಂತಂದ್ರೆ, ಹಾಲ್ ಅಲ್ಲಿ ಏನೋ ಇಡಬೇಡಿ, ತುಂಬಾ ಬೇಸಿಕ್ ಹಾಗೂ ನಿಮಗ್ ಏನ್ ಅವಶ್ಯಕತೆ ಇದೆಯೋ ಅದು ಮಾತ್ರ ಇಡಿ ಅಂತ ಅಂತಿದ್ದೀರಾ. ಅಂಡ್ ಕೆಲವೊಬ್ರು ಏನ್ ಸಜೆಸ್ಟ್ ಮಾಡಿದೀರಾ ಅಂತ ಅಂದ್ರೆ, ಒಂದೇ ಒಂದು ದಿವಾನ್ ಕಾರ್ಟ್ ಬರುತ್ತಲ್ಲ, ಆತರ ಒಂದೇ ಒಂದು ಇಡಿ. ಸೋಫಾ ಚೇರ್ಸ್ ಎಲ್ಲ ಇಡಕ್ ಹೋಗ್ಬಿಡಿ, ಬಿಕಾಸ್ ಜಾಸ್ತಿ ಸ್ಪೇಸ್ ತಗೊಳುತ್ತೆ ಅಂತ. ಸೊ ನನ್ಗೂ ಅದೇ ಐಡಿಯಾ ಇದೆ. ದಿವಾನ್ ಕಾರ್ಟ್ ಬರುತ್ತಲ್ಲ, ದಿವಾನ್ ಕಾರ್ಟ್ ಅಂದ್ರೆ ದೊಡ್ಡದು ದಕ್ಕುತ್ತಲ್ಲ, ಮೇ ಬಿ ಕಸ್ಟಮೈಸ್ ಮಾಡ್ಸೋಣ ಒಂದ್ ಸ್ವಲ್ಪ. ಬಿಕಾಸ್ ಹಾಲ್ ಅಲ್ಲಿ ಕುತ್ಕೊಳಕ್ ಏನು ಇಲ್ಲ ಅಂದ್ರೆ ಚಂದ ಅಲ್ಲ. ಬೈ ಚಾನ್ಸ್ ಆಗಿ ಯಾರೋ ಬಂದ್ರು ಮತ್ತೆ ನಾವೇ ಕುತ್ಕೊಳಕ್ ಏನಾದ್ರು ಬೇಕು ಹಾಲ್ ಅಲ್ಲಿ. ಸೊ ಅದಕ್ಕೆ ಮೇ ಬಿ ಈ ಕಡೆ ಏನಾದ್ರು ದಿವಾನ್ ಕಾಟ್ನ ಇಡ್ತೀನಿ. ನೋಡೋಣ ಯಾವ ತರ ಮಾಡ್ತಾ ಐಡಿಯಾಸ್ ಬರುತ್ತೆ, ಯಾವ ತರ ಏನ್ ಮಾಡ್ಬೇಕು ಅಂತ. ಸೊ ಫ್ರೆಂಡ್ಸ್, ಇದು ಬಂದು ನನ್ನ ಮನೆದು ರೆನೋವೇಷನ್ ಒಂದು ಕಂಪ್ಲೀಟ್ ಲುಕ್ ನಿಮಗೆ ತೋರಿಸಿದೀನಿ. ಸೊ ಇಷ್ಟ ಆದ್ರೆ ಪ್ಲೀಸ್ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೂ ಈ ಒಂದು ಬೇಜ್ ಕಲರ್ಗೆ ಯಾವ ಕಲರ್ ಪೇಂಟ್ ಮಾಡಿ ಅಂತ ಹೇಳಿ ತುಂಬಾ ಜನ ಹೇಳಿದಿರಾ, ವೈಟ್ ಕಲರ್ ಮಾಡಿಸಿ ಅಂತ. ನನಗ್ ಮೈಂಡ್ ಅಲ್ಲಿ ಆಫ್ ವೈಟ್ ಮಾಡ್ಸೋಣ ಅಂತ. ನಾನು ಪ್ರೀವಿಯಸ್ ವ್ಲಾಗ್ ಹೇಳಿದೆ ಡಾರ್ಕ್ ಕಲರ್ ಮಾಡಿಸ್ತೀನಿ ಅಂತ. ಸೊ ಇಲ್ಲ, ಡಾರ್ಕ್ ಕಲರ್ ಮಾಡ್ಸಲ್ಲ, ಆಫ್ ವೈಟ್ ಮಾಡಿಸ್ತೀನಿ. ನೀವು ಸಹ ಕಾಮೆಂಟ್ ಮಾಡಿ ಯಾವ್ದು ಮಾಡ್ಸೋಣ ಅಂತ, ಓಕೆನಾ? ಸೊ ಬನ್ನಿ ಇವಾಗ ಕ್ಲೀನ್ ಮಾಡೋಣ. ಅಂಡ್ ಈ ವ್ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಫ್ರೆಂಡ್ಸ್, ನಾನು ಇವಾಗ ಮನೆಗೆ
ಬಂದೆ ಅಂಡ್ ನೀವೆಲ್ಲ ಕ್ಲಿಪ್ಪಿಂಗ್ಸ್ ನೋಡ್ಕೊಂಡು ಬಂದಿರ್ತೀರಾ. ನಮ್ಮ ಮನೆಗೆ ರೆನೋವೇಷನ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ, ಆಲ್ಮೋಸ್ಟ್ ಸ್ವಲ್ಪ ಕ್ಲೀನಿಂಗು ಆಗಿದೆ, ಬಟ್ ಸ್ವಲ್ಪ ಲೈಕ್ ಏನಂತಾರೆ ಟ್ರಾಶ್ ಎಲ್ಲ ಎತ್ತಿರೋದು ಬಾಕಿ ಇದೆ ಫ್ರೆಂಡ್ಸ್. ಸೊ ಆಯ್ತು, ಅಕ್ಕ ನಂಗೆ ಕರೆದಿದ್ದು ಬಾ ಹಾಗೂ ನಂಗೂ ಸಹ ಸ್ವಲ್ಪ ಕೆಲಸ ಆಯ್ತು, ಯೂಟ್ಯೂಬ್ ಕೆಲಸನ ಆಯ್ತು ಅಂತ ಬಂದಿದ್ದೀನಿ. ಅಂಡ್ ಬಂದ ತಕ್ಷಣ ಅಕ್ಕ ಒಂದು ಸರ್ಪ್ರೈಸ್ ಕೊಟ್ಟು, ಏನಪ್ಪಾ ಅಂತಂದ್ರೆ ಪನ್ನೀರ್ ಮಶ್ರೂಮ್ ಮಾಡ್ತೀನಿ ಅಂತ ಹೇಳಿದ್ರು ಫ್ರೆಂಡ್ಸ್. ಪನ್ನೀರ್ ಮಶ್ರೂಮ್ ರೆಸಿಪಿ ನಾನು ಈ ವ್ಲಾಗಲ್ಲಿ ನಿಮಗೆ ನಾನು ಕಂಪ್ಲೀಟ್ ಆಗಿ ತೋರಿಸ್ತೀನಿ ಯಾವ ತರ ಮಾಡ್ತೀನಿ ಅಂತ. ಬಿಕಾಸ್ ತುಂಬಾ ಜನ ಅಕ್ಕಗೆ ಹಾಗೂ ನನಗೂ ಹೇಳ್ತಾರೆ, ನೀವು ಬರೀ ನಾನ್ ವೆಜ್ ಮಾಡ್ತೀರಾ, ಚಿಕನ್ ಮಟನ್ ಫಿಶ್ ಮಾಡ್ತೀರಾ, ವೆಜ್ ನಾವು ವೆಜಿಟೇರಿಯನ್ಸ್, ವೆಜ್ ಅಲ್ಲಿ ಏನಾದ್ರು ತೋರಿಸಿ ಅಂತ. ಸೊ ಅದಕ್ಕೆ ಇವತ್ತು ಪನ್ನೀರ್ ಮಶ್ರೂಮ್ ಸ್ಪೆಷಲ್ ಅಂತಾನೆ ಹೇಳ್ಬೋದು. ಸೊ ಅದಕ್ಕಿಂತ ಮುಂಚೆ ಪನ್ನೀರ್ ಮಶ್ರೂಮ್ ಯಾವ್ದ್ರಲ್ಲಿ ಮಾಡ್ತೀನಿ ಅಪ್ಪ ಅಂತಂದ್ರೆ, ಈ ನನ್ನ ಹೊಸ ಪಾತ್ರೆಯಲ್ಲಿ ಪನ್ನೀರ್ ಮಶ್ರೂಮ್ ನ ಮಾಡ್ತೀನಿ. ಸೊ ಎಸ್, ಇದು ಬಂದು ಕೆಲವೊಂದು ಕಿಚನ್ ಐಟಮ್ಸ್ ನಾನು ನನ್ನ ಮನೆಗೆ ಶಾಪಿಂಗ್ ಮಾಡ್ಕೊಂಡಿದ್ದೀನಿ. ನನ್ನ ಮನೆ ಅಂತಂದ್ರೆ ಮಮ್ಮಿ ಮನೆ ಅಂತಲ್ಲ, ಅರುಣ್ ಅವ್ರ ಮನೆ, ನಮ್ಮ ಮನೆ ದಮ್ರೂರ್ ಮನೆಗೆ ಶಾಪಿಂಗ್ ಮಾಡ್ಕೊಂಡಿದ್ದೀನಿ. ಬಿಕಾಸ್ ಇನ್ನೇನು ಇವಾಗ ಶಾಪಿಂಗ್ಸ್ ಎಲ್ಲ ಸ್ಟಾರ್ಟ್ ಮಾಡೋದಿದೆ, ಕಿಚನ್ ಶಾಪಿಂಗ್ ಆಗಿಲ್ಲ ಅಥವಾ ಹೋಮ್ ಡೆಕೋರ್ಸ್ ಆಗಲಿ ಪ್ರತಿಯೊಂದು ಶಾಪಿಂಗ್ ಸ್ಟಾರ್ಟ್ ಮಾಡಬೇಕು. ಸೊ ಫಸ್ಟ್ ಸ್ಟೆಪ್ ಬಂದು ಕಿಚನ್ ಇಂದ ಸ್ಟಾರ್ಟ್ ಮಾಡಿದೀನಿ ಫ್ರೆಂಡ್ಸ್. ಅಂಡ್ ನಾನು ಈ ಒಂದು ಪಾತ್ರೆನ ಪರ್ಚೇಸ್ ಮಾಡಿರೋದು ಬಂದು ಫ್ರೆಂಡ್ಸ್ ಇಂಡಸ್ ವ್ಯಾಲಿಯಿಂದ. ಸೊ ಇಂಡಸ್ ವ್ಯಾಲಿ ಬಂದು ಇಂಡಿಯಾಸ್ ಫಸ್ಟ್ ಹೆಲ್ದಿ ಕಿಚನ್ ವೇರ್ ಬ್ರ್ಯಾಂಡ್ ಅಂತಾನೆ ಹೇಳ್ಬೋದು. ಸೊ ತುಂಬಾನೇ ರೀಸನಬಲ್ ಪ್ರೈಸಸ್ ಸಿಗುತ್ತೆ, ರೀಸನಬಲ್ ಪ್ರೈಸ್ ಗಿಂತ ಜಾಸ್ತಿ ಎಲ್ಲ ಸಿಕ್ಕಾಪಟ್ಟೆ ಆಫರ್ ಇದೆ. ಸೊ ನೀವೇನಾದ್ರೂ ಪರ್ಚೇಸ್ ಮಾಡ್ತೀರಾ ಅಂತಂದ್ರೆ ನಿಮಗೆ 40% ಆಫ್ ಇದೆ. ಸೊ ಅದ್ರ ಮೇಲೂ ನೀವು ನನ್ನ ಕೂಪನ್ ಕೋಡ್ ಮೆನ್ಷನ್ ಮಾಡಿ ನೋಡಿ. ಸೊ ಈ ನನ್ನ ಕೂಪನ್ ಕೋಡ್ ನೀವು ಯೂಸ್ ಮಾಡಿದ್ರೆ ಅದ್ರ ನಿಮಗೆ 12% ಆಫ್ ಸಿಗುತ್ತೆ. ಸೊ 40 + 12 ಎಷ್ಟು 52% ಆಫ್ ಸಿಗುತ್ತೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಸೊ ಫಸ್ಟ್ ಬಂದು ನಾನು ಈ ಒಂದು ಪ್ಯಾನ್ ನ ತಗೊಂಡಿದ್ದೀನಿ. ಸೊ ಲೈಕ್ ಫ್ರೈ ಮಾಡೋಕ್ಕೆ ಆಗಿರ್ಲಿ, ಒಗ್ಗರಣೆ ಕೊಡೋಕ್ಕಾಗಿರ್ಲಿ, ಅಥವಾ ಲೈಕ್ ಐ ಗೆಸ್ ಇಬ್ಬರಿಗೆ ಮೋರ್ ದನ್ ಇನಫ್ ಅಂತಾನೆ ಹೇಳ್ಬೋದು. ಸೊ ಈ ತರ ಬ್ಲೂ ಕೋಟಿಂಗ್ ಅಲ್ಲಿ ತಗೊಂಡಿದ್ದೀನಿ, ಚೆನ್ನಾಗಿ ಕಾಣಿಸುತ್ತೆ, ಸಮಥಿಂಗ್ ವೆರಿ ಡಿಫ್ರೆಂಟ್. ಅಂಡ್ ಸ್ಟೇನ್ಲೆಸ್ ಸ್ಟೀಲ್ ತಗೊಂಡಿರೋದು ಫ್ರೆಂಡ್ಸ್. ಸೊ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ ಸ್ಟೇನ್ಲೆಸ್ ಸ್ಟೀಲ್ ಪರ್ಚೇಸ್ ಮಾಡಿ, ಬಿಕಾಸ್ ಅದು ಹೆಲ್ತ್ಗೆ ಒಳ್ಳೆಯದು. ಅಥವಾ ಐರನಲ್ಲಿ ಅಡುಗೆ ಮಾಡಿ, ಬೇರೆ ಪಾತ್ರೆಗಿಂತ ಸ್ಟೇನ್ಲೆಸ್ ಸ್ಟೀಲ್ಸ್ ಮೋರ್ ಹೆಲ್ದಿಯರ್ ಅಂತಾನೆ ಹೇಳ್ಬೋದು ಇದ್ರಲ್ಲಿ ಅಡುಗೆ ಮಾಡೋದೆಲ್ಲ. ಸೊ ನೀವು ನೋಡ್ಬೋದು ಈ ಒಂದು ಪ್ಯಾನು ಕ್ವಾಲಿಟಿ ವೈಸ್ ಆಸಮ್ ಅಂತಾನೆ ಹೇಳ್ಬೋದು. ತುಂಬಾನೇ ಗಟ್ಟಿ ಇದೆ, ತುಂಬಾನೇ ಥಿಕ್ ಇದೆ, ಹಾಗೂ ಏನು ಈ ತರ ಏನಂತಾರೆ ಸುಟ್ಟೋಗೋದು ಅಥವಾ ಜಾಸ್ತಿ ರೋಸ್ಟ್ ಆಗೋದು ಆ ತರ ಏನೂ ಆಗಲ್ಲ. ಒಂಥರ ತುಂಬಾನೇ ಚೆನ್ನಾಗಿ ಕ್ವಾಲಿಟಿಯಿಂದ ಮಾಡಿದ್ದಾರೆ. ಅಂಡ್ ಇದ್ರದ್ದು ಈ ಒಂದು ಹ್ಯಾಂಡಲ್ ನೋಡ್ಬೋದು, ತುಂಬಾನೇ ಲಾಂಗ್ ಇದೆ, ಹ್ಯಾಂಡಲು ತುಂಬಾನೇ ಉದ್ದ ಇದೆ. ಸೊ ಅಂಡ್ ಇದಕ್ಕೆ ಎಲ್ಲ ಫಿಕ್ಸಿಂಗು ಅಷ್ಟೇನೆ ಸ್ವಲ್ಪ ಟೈಮಲ್ಲಿ ಹೋಗುತ್ತೆ ಅಂತ ಅಂತಾರೆ, ಬಟ್ ಏನೂ ಆಗಲ್ಲ. ಬಿಕಾಸ್ ಅಕ್ಕನೂ ಪರ್ಚೇಸ್ ಮಾಡಿದ್ದಾಳೆ, ಅವಳನ್ನ ನೋಡ್ಬಿಟ್ಟೆ ನಾನು ಪರ್ಚೇಸ್ ಮಾಡಿದ್ದು. ಅಂಡ್ ಈ ಕೋಟಿಂಗು ತುಂಬಾ ಜನ ಅನ್ಕೋತೀರಾ ಬ್ಲೂ ಕೋಟಿಂಗ್ ಯಾಕೆ ತಗೊಂಡ್ರಿ, ಕೋಟಿಂಗ್ ಕಲರ್ ಹೋಗಲ್ವಾ ಅಂತ. ಸೊ ಕೋಟಿಂಗ್ ಕಲರು ಅಷ್ಟೇನೆ ಅಷ್ಟು ಬೇಗ ಹೋಗಲ್ಲ, ತುಂಬಾನೇ ಲಾಂಗ್ ಲಾಸ್ಟಿಂಗ್ ಆಗಿ ಇರುತ್ತೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಸೊ ಈ ಒಂದು ಪ್ಯಾನ್ ಫ್ರೈನ ತಗೊಂಡಿದ್ದೀನಿ. ಅಂಡ್ ನೆಕ್ಸ್ಟ್ ಬಂದು ಈ ಒಂದು ಕ್ಯೂಟ್ ಆಗಿರೋದು ಪಾಟ್ ನ ತಗೊಂಡಿದ್ದೀನಿ, ಲೈಕ್ ಸಾಸ್ ಪಾಟ್ ಅಂತಾನೆ ಹೇಳ್ಬೋದು. ಸೊ ತುಂಬಾನೇ ಚೆನ್ನಾಗಿದೆ, ನಂಗೆ ಇದ್ರ ಲೈಕ್ ಮಾಡಲೇ ತುಂಬಾ ಇಷ್ಟ ಆಯ್ತು. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಲ್ಲ, ಸಿಕ್ಕಾಪಟ್ಟೆ ಕ್ಯೂಟ್ ಆಗಿದೆ. ಅಂಡ್ ಈ ತರ ಸಾಮಾನಲ್ಲಿ ಅಡುಗೆ ಮಾಡ್ಬೇಕು ಅಂತಂದ್ರೆ ಏನೋ ಒಂಥರ ಇನ್ನೂ ಚಂದ ಅನ್ಸುತ್ತೆ. ಸೊ ಎಸ್ ನೋಡ್ಬೋದು, ಇದಕ್ಕೆ ಈ ತರ ಒಂದು ಲಿಡ್ ನ ಕೂಡ ಕೊಟ್ಟಿದ್ದಾರೆ. ಸೊ ಲಿಡ್ ಅಷ್ಟೇ ತುಂಬಾ ಥಿಕ್ ಗಟ್ಟಿಯಾಗಿದೆ. ಸೊ ಇದು ಬಂದು ಲಿಡ್ ಅಂಡ್ ಇದು ಬಂದು ಪಾಟ್ ಅಂತಾನೆ ಹೇಳ್ಬೋದು. ಸೊ ಇದಕ್ಕೂ ಅಷ್ಟೇನೆ ಎರಡು ಈ ತರ ಹ್ಯಾಂಡಲ್ ನ ಕೊಟ್ಟಿದ್ದಾರೆ, ತುಂಬಾನೇ ಗಟ್ಟಿಯಾಗಿ ಚೆನ್ನಾಗಿ ಕೊಟ್ಟಿದ್ದಾರೆ. ಇದು ಸಹ ಸ್ಟೇನ್ಲೆಸ್ ಸ್ಟೀಲ್ ವಿತ್ ಬ್ಲೂ ಕೋಟಿಂಗ್ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಸೊ ಎಸ್ ಚೆನ್ನಾಗಿದೆಯಲ್ಲ. ಅಂಡ್ ಏನ್ ಗೊತ್ತಾ ಆಸಮ್, ಸೊ ಈ ಲಿಡ್ಗೆ ಎಲ್ಲ ನೀವು ನೋಡ್ಬೋದು ಈ ತರ 3 ಹೋಲ್ ನ ಕೊಟ್ಟಿದ್ದಾರೆ, ಲೈಕ್ ಏರ್ ಎಲ್ಲ ಹೋಗಕ್ಕೆ ಎಲ್ಲ. ಸೊ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಇದು ನನ್ನ ಸೆಕೆಂಡ್ ಐಟಮ್. ಅಂಡ್ ಥರ್ಡ್ ಬಂದು ಈ ಒಂದು ಕಡಾಯಿ. ಸೊ ಕಡಾಯಿ ಆಗಿ ದ ಮೋಸ್ಟ್ ಇಂಪಾರ್ಟೆಂಟ್ ಪಾತ್ರೆ ಅಂತಾನೆ ಹೇಳ್ಬೋದು ನಮ್ಮ ಮನೆಯಲ್ಲಿ. ಸೊ ಈ ಒಂದು ಕಡಾಯಿಲೇ ನಾನು ಇವಾಗ ಅಕ್ಕ ಪನ್ನೀರ್ ಮಶ್ರೂಮ್ ನ ಮಾಡ್ತೀನಿ ಅಂತ ಅಂದ್ರೆ. ಸೊ ನೋಡ್ಬೋದು ಆಲ್ರೆಡಿ ಇದನ್ನ ಯೂಸ್ ಮಾಡಿದೀನಿ, ಬಟ್ ಸ್ಟಿಲ್ ತುಂಬಾನೇ ಚೆನ್ನಾಗಿದೆ ಕಡಾಯಿ, ನೋಡ್ಬೋದು. ಇದು ಲೈಕ್ ಏನಂತಾರೆ, ಇದಕ್ಕೊಂದು ಶೇಪ್ ಏನ್ ಕೊಟ್ಟಿದಾರಲ್ಲ ಸಕ್ಕತ್ತಾಗಿ ಕೊಟ್ಟಿದ್ದಾರೆ. ಅಂಡ್ ಇದಕ್ಕೂ ಸಹ ಲಿಡ್ ಸಮೇತ ಬಂದಿರೋದು ಫ್ರೆಂಡ್ಸ್. ಸೊ ಇದು ಬಂದು ನನ್ನ ಕಿಚನ್ ಶಾಪಿಂಗ್. ಹಾಗೆ ಹೇಳ್ದಂಗೆ ಡಿಸ್ಕೌಂಟ್ ಅಲ್ಲಿ ನಡೀತಾ ಇದೆ, ಆಫರ್ ಅಲ್ಲಿ ನಡೀತಾ ಇದೆ 40% ಆಫ್. ಅಂಡ್ ನೀವು ನನ್ನ ಕೂಪನ್ ಕೋಡ್ ಯೂಸ್ ಮಾಡಿದ್ರೆ ನಿಮಗೆ ಅದರಲ್ಲಿ 12% ಆಫ್ ಸಿಗುತ್ತೆ. ಸೊ ಪರ್ಚೇಸ್ ಮಾಡಿ, ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಬೇಕಾದ್ರೆ ಚೆಕ್ಔಟ್ ಮಾಡ್ಕೋಬಹುದು. ಸೊ ಎಸ್ ಇದು ಬಂದು ಇಂಡಸ್ ವ್ಯಾಲಿ ಬ್ರ್ಯಾಂಡ್. ಸೊ ಆಬ್ವಿಯಸ್ಲಿ ನಂಬರ್ 1 ಬ್ರ್ಯಾಂಡ್ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಸೊ ಇಲ್ಲೇ ನಿಮಗೆ ಕೊಟ್ಟಿದ್ದಾರೆ ಈಸಿ ಟು ಕ್ಲೀನ್, ಫಾಸ್ಟ್ ಅಂಡ್ ಈವನ್ ಹೀಟಿಂಗ್, ವೈಡ್ ಲೂಪ್ ಹ್ಯಾಂಡಲ್ಸ್, ಡ್ಯೂರಬಲ್, ತುಂಬಾನೇ ಚೆನ್ನಾಗಿ ಲಾಂಗ್ ಲಾಸ್ಟಿಂಗ್ ಆಗಿ ಬರುತ್ತೆ, ಸ್ಟೇನ್ಲೆಸ್ ಸ್ಟೀಲ್. ಸೊ ಎಸ್ ಇವೆಲ್ಲ ಇದ್ರದ್ದು ಪ್ಲಸ್ ಪಾಯಿಂಟ್ಸ್ ಅಂತಾನೆ ಹೇಳ್ಬೋದು. ಅಂಡ್ ದಿಸ್ ಇಸ್ ಮೇಡ್ ಇನ್ ಇಂಡಿಯಾ ಬ್ರ್ಯಾಂಡ್, ಓಕೆನಾ. ಸೊ ಎಸ್ ಇದು ಬಂದು ನನ್ನ ಕಿಚನ್ ಶಾಪಿಂಗ್.
ಓಕೆ ಫ್ರೆಂಡ್ಸ್, ಇವಾಗ ಪನ್ನೀರ್ ಮಶ್ರೂಮ್ ರೆಸಿಪಿನ ಶೂಟ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ಟೊಮ್ಯಾಟೋನು, ಒಣಮೆಣಸಿನ್ಕಾಯಿ, ಕ್ಯಾಪ್ಸಿಕಮ್ ಹಾಗೂ ಪನ್ನೀರ್ನ ತೊಗೊಂಡಿದ್ದೀವಿ ಫ್ರೆಂಡ್ಸ್. ಆ್ಯಂಡ್ ಮಶ್ರೂಮ್ ಬಂದು ನಾನು ಫಸ್ಟೇ ಒಂದು 2 ವಿಷಲಷ್ಟು ಕೂಗಿಸಿ ಇಟ್ಟಿದ್ದೀನಿ, ಸೊ ದ್ಯಾಟ್ ಜಾಸ್ತಿ ಟೈಮ್ ವೇಸ್ಟ್ ಆಗೋದು ಬೇಡ ಅಂತ. ಆ್ಯಂಡ್ ಮಶ್ರೂಮ್ ಆದಮೇಲೆ ನೆಕ್ಸ್ಟ್ ಬಂದು ಪಲಾವ್ ಮಸಾಲೆ ಅಂತ ಹೇಳ್ತೀವಲ್ಲ, ಅದು ಲೈಕ್ ಪಲಾವ್ ಎಲೆ ಆಗಿರಲಿ, ಫ್ಲವರ್ ಆಗಿರಲಿ ಅಥವಾ ಸೋಂಪು, ಸೊ ಬೇಸಿಕ್ ಪಲಾವ್ ಮಸಾಲೆ ತೊಗೊಂಡಿದ್ದೀನಿ. ಆ್ಯಂಡ್ ಇವಾಗ ಬಂದು ಒಂದು ಅಮೂಲ್ ಬಟರ್. ಸೊ ಅಮೂಲ್ ಬಟರ್ ಇಲ್ದಲೆ ಲೈಕ್ ನಮ್ಮ ಈ ಒಂದು ನಾರ್ತ್ ಇಂಡಿಯನ್ ಸ್ಟೈಲ್ ರೆಸಿಪಿ ಇನ್ಕಂಪ್ಲೀಟ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಸೊ ಇವೆಲ್ಲ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು ಪನ್ನೀರ್ ಮಶ್ರೂಮ್ನ ಮಾಡೋಕ್ಕೆ. ಸೊ ನೀವು ಸಹ ಅದನ್ನ ಟ್ರೈ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಅದಕ್ಕೆ ಇವಾಗ ನಾನು ಇಂಡಸ್ ವ್ಯಾಲಿ ಅವ್ರದ್ದೇ ಕಡಾಯಿನ ತಗೊಂಡು ಅದಕ್ಕೆ ಒಂದು ಸ್ವಲ್ಪ ತುಪ್ಪನ ಬೆಳೆಸಿದ್ದೀನಿ. ಬೇಕಾದ್ರೆ ಬಟರ್ ಕೂಡ ಯೂಸ್ ಮಾಡ್ಕೋಬೋದು, ಬಟ್ ನಾನು ತುಪ್ಪ ತಗೊಂಡು ಅದಕ್ಕೆ ಪನ್ನೀರ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ. ಚೆನ್ನಾಗಿ ಅಂತಂದರೆ ತೀರಾ ಜಾಸ್ತಿನೂ ಫ್ರೈ ಮಾಡೋಕ್ಕೆ ಹೋಗಬೇಡಿ, ಅಥವಾ ತುಂಬ ಪನ್ನೀರ್ ಎಲ್ಲ ಫುಲ್ ಕಪ್ಪಗಾಗಿ ಚೆನ್ನಾಗಿ ಜಾಸ್ತಿ ರೋಸ್ಟ್ ಆಗಿಬಿಡುತ್ತೆ. ಒಂದು ಸ್ವಲ್ಪ ಮೀಡಿಯಮ್ ಆಗಿ ರೋಸ್ಟ್ ಮಾಡಿ ಅದನ್ನ ಸೈಡಲ್ಲಿ ಪ್ಲೇಟಿಗೆ ತೆಗೆದಿಟ್ಬಿಡಿ. ಆ್ಯಂಡ್ ನೆಕ್ಸ್ಟು ಇದಾದಮೇಲೆ ನಾವು ನೆಕ್ಸ್ಟು ಟೊಮ್ಯಾಟೋನ ತಗೋತೀವಿ. ಲೈಕ್ ತೋರಿಸಿದ್ನಲ್ಲ ಟೊಮ್ಯಾಟೊ, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಸೊ ಇವೆಲ್ಲ ನಾನು ಒಂದಕ್ಕೆ ರೋಸ್ಟ್ ಲೈಕ್ ಫ್ರೈ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಬಂದು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಇದನ್ನ ನೀವು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ಸೊ ದಟ್ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಫ್ರೈ ಮಾಡಿ ರುಬ್ತೀವಲ್ಲ, ಅದ್ರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಇದಾದಮೇಲೆ ನೆಕ್ಸ್ಟ್ ಬಂದು ನಾನು ಮತ್ತೆ ಸ್ವಲ್ಪ ತುಪ್ಪ ಹಾಕಿ ಅದನ್ನ ಈರುಳ್ಳಿ ಹಾಗೂ ಬೆಳ್ಳುಳ್ಳಿನ ಫ್ರೈ ಮಾಡ್ತೀನಿ ಫ್ರೆಂಡ್ಸ್. ಆ್ಯಂಡ್ ಇದಕ್ಕೂ ಸಹ ಸ್ವಲ್ಪ ಶುಂಠಿ ಹಾಕಿದ್ದಾಳೆ ಆಗ. ಸೊ ಇದನ್ನ ಸಹ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಸೈಡಲ್ಲಿ ಪ್ಲೇಟಿಗೆ ತೆಗೆದಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಬಂದು ನಾನು ಸೇಮ್ ಮೆಥಡ್ ಫಾಲೋ ಮಾಡಿದ್ದೀನಿ. ಸ್ವಲ್ಪ ತುಪ್ಪ ಹಾಕಿ ಕ್ಯಾಪ್ಸಿಕಮ್ನ ಅದಕ್ಕೆ ಫ್ರೈ ಮಾಡಿದ್ದೀನಿ ಫ್ರೆಂಡ್ಸ್. ಸೊ ಇವೆಲ್ಲ ಫಸ್ಟು ಫ್ರೈ ಮಾಡ್ಕೊಂಡು ನಾವು ಇಟ್ಕೋಬೇಕು. ಫ್ರೈ ಮಾಡಿಕೊಂಡು ನಾವು ರುಬ್ಬಿದ್ರೆ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ಪನ್ನೀರ್ ಫ್ರೈ ಆಗಿದೆ, ಟೊಮ್ಯಾಟೊ ಹಣ್ಣು, ಒಣಮೆಣಸಿನ್ಕಾಯಿ ಫ್ರೈ ಆಗಿದೆ. ಸೊ ನೆಕ್ಸ್ಟ್ ನೋಡ್ಬೋದು ಈರುಳ್ಳಿ ಹಾಗೂ ಬೆಳ್ಳುಳ್ಳಿ, ಶುಂಠಿನೂ ಫ್ರೈ ಆಗಿದೆ. ಆ್ಯಂಡ್ ನಮ್ಮ ಕ್ಯಾಪ್ಸಿಕಮ್ ಏನಿದೆಯೋ ಅದು ಸಹ ಫ್ರೈ ಆಗಿದೆ. ಆ್ಯಂಡ್ ಇವಾಗ ಫ್ರೈ ಲೈಕ್ ಈರುಳ್ಳಿ ಆಗಲಿ ಟೊಮ್ಯಾಟೊ ಆಗಲಿ ಏನೆಲ್ಲ ಫ್ರೈ ಮಾಡಿದೀವಿ ಅದನ್ನ ರುಬ್ಬೋಣ. ಸೊ ಫಸ್ಟು ನಾನು ಇಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ತೊಗೊಂಡಿದ್ದೀನಿ ರುಬ್ಬಕ್ಕೆ ಅಂತ ಫ್ರೆಂಡ್ಸ್. ಆ್ಯಂಡ್ ನೆಕ್ಸ್ಟ್ ಬಂದು ಟೊಮ್ಯಾಟೊ, ಒಣಮೆಣಸಿನ್ಕಾಯಿ ಎಲ್ಲ ಇತ್ತಲ್ಲ, ಸೊ ಅದನ್ನ ರುಬ್ಬೋಣ ಬನ್ನಿ. ಸೊ ಇಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಬಿದ್ದೀನಿ. ನಿಮಗೆ ಏನಾದರೂ ಜಾಸ್ತಿ ತೆಳು ಬೇಕಂದರೆ ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಬಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಆ್ಯಂಡ್ ನೆಕ್ಸ್ಟ್ ಬಂದು ಇವೆಲ್ಲ ಮಸಾಲೆಗಳು ಲೈಕ್ ಸಾಂಬಾರ್ ಪುಡಿ ಅಥವಾ ಚಿಲ್ಲಿ ಪೌಡರ್ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಇದಾದಮೇಲೆ ನೆಕ್ಸ್ಟ್ ಗರಂ ಮಸಾಲ ಇರಲಿ, ಧನಿಯಾ ಪುಡಿ ಇರಲಿ, ಆ್ಯಂಡ್ ಸ್ವಲ್ಪ ಅರಿಶಿನ. ಸೊ ಇದನ್ನ ತಗೊಂಡು ನಾವು ಮತ್ತೆ ಆಮೇಲೆ ಫ್ರೈ ಮಾಡೋಣ. ಸೊ ಅದು ಹೇಗೆ ಅಂತ ನಿಮಗೆ ನಾನು ತೋರಿಸ್ತೀನಿ ಬನ್ನಿ. ಆ್ಯಂಡ್ ಇವಾಗ ಅದೇ ಕಡಾಯಲ್ಲಿ ಇವಾಗ ನಾನು ಸ್ವಲ್ಪ ಬಟರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕಿಂತ ಮುಂಚೆ ಬರೀ ತುಪ್ಪದಲ್ಲಿ ಮಾಡ್ತಾ ಇದ್ದೆ. ಇವಾಗ ಬಟರ್ ತಗೊಂಡು ಒಂದು ಸ್ವಲ್ಪ ಬಟರ್ನ ಲೈಕ್ ಸ್ವಲ್ಪ ರೋಸ್ಟ್ ಆಗಲಿ ಅಂತ ರೋಸ್ಟ್ ಮಾಡಿಕೊಂಡು ಇವಾಗ ಪಲಾವ್ ಮಸಾಲೆ ಏನಿತ್ತು ಅದನ್ನ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಹಾಗೆ ಹೇಳ್ದಂಗೆ ಪಲಾವ್ ಎಲೆ ಆಗಿರಲಿ, ಫ್ಲವರ್ ಆಗಿರಲಿ, ಸೋಂಪು, ಸೊ ಪ್ರತಿಯೊಂದನ್ನು ಹಾಕಿ ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ತೀನಿ. ಆ್ಯಂಡ್ ಇದರಲ್ಲೇ ಅದೇನು ನಾನು ನಿಮಗೆ ತೋರಿಸಿದ್ನಲ್ಲ ಲೈಕ್ ಗರಂ ಮಸಾಲೆ ಪೌಡರ್, ಲೈಕ್ ಚಿಲ್ಲಿ ಪೌಡರ್, ಧನಿಯಾ ಪುಡಿ ಎಲ್ಲ, ಅರಿಶಿನ ಎಲ್ಲ, ಸೊ ಇದಕ್ಕೆ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಫ್ರೈ ಮಾಡ್ತೀನಿ. ಸೊ ದಟ್ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಇದರಲ್ಲೇ ಬೇಕಾದ್ರೂ ಒಂದು ಸ್ವಲ್ಪ ಉಪ್ಪು ಇವಾಗಲೇ ಆ್ಯಡ್ ಮಾಡ್ಕೋಬೋದು, ಬಟ್ ಅಗೇನ್ ನಿಮ್ಮ ಇಷ್ಟ. ನಾನು ಆಮೇಲೆ ಸ್ವಲ್ಪ ಟೈಮ್ ಆದಮೇಲೆ ಉಪ್ಪನ್ನ ಆ್ಯಡ್ ಮಾಡ್ಕೋತೀನಿ. ಆ್ಯಂಡ್ ಇವಾಗ ಈರುಳ್ಳಿದು ಪೇಸ್ಟ್ ಲೈಕ್ ಈರುಳ್ಳಿ ಏನು ರುಬ್ಬಿದ್ನಲ್ಲ, ಸೊ ಆ ಪೇಸ್ಟ್ನ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಇದನ್ನ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ತೀನಿ. ಸೊ ನೋಡ್ಬೋದು ಈರುಳ್ಳಿ ಚೆನ್ನಾಗಿ ಆ ಮಸಾಲೆಗೆ ಫ್ರೈ ಆಗಿದೆ. ನೆಕ್ಸ್ಟ್ ಬಂದು ಟೊಮ್ಯಾಟೊ ಪೇಸ್ಟ್ ಏನು ಮಾಡ್ಕೊಂಡಿದ್ನಲ್ಲ, ಸೊ ಲೈಕ್ ಫಸ್ಟು ಅದನ್ನ ಫ್ರೈ ಮಾಡಿ ಆಮೇಲೆ ರುಬ್ಬಿದ್ನಲ್ಲ, ಸೊ ಅದನ್ನ ಇವಾಗ ಆ ಪೇಸ್ಟ್ನ ಹಾಕ್ತಾ ಇದ್ದೀನಿ. ಸೊ ಇದನ್ನು ಸೇಮ್ ಸ್ಟೆಪ್ನ ಫಾಲೋ ಮಾಡಿ ಈ ಒಂದು ಪ್ಯೂರಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಆ್ಯಂಡ್ ನೀರು ಬೇಕಾದ್ರೂ ನೀವು ಆ್ಯಡ್ ಅಪ್ ಮಾಡ್ಕೋಬೋದು. ಲೈಕ್ ನಿಮಗೆ ಎಷ್ಟು ಗಟ್ಟಿ ಬೇಕು, ಎಷ್ಟು ತೆಳು ಬೇಕಲ್ಲ, ಸೊ ಅದ್ರ ಪ್ರಕಾರ ನೀವು ನೀರನ್ನ ಆ್ಯಡ್ ಮಾಡ್ಕೊಂಡು ಹೋಗಿ. ಆ್ಯಂಡ್ ಇವಾಗ ಒಂದು ಸ್ವಲ್ಪ ಸಾಲ್ಟು ಲೈಕ್ ಸ್ವಲ್ಪ ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಮತ್ತೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ಇಷ್ಟ ಆದಮೇಲೆ ನೆಕ್ಸ್ಟ್ ನಾನು ಕಿಚನ್ ಕಿಂಗ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ಯಾವುದೇ ಥರದ ಕೊಲಾಬ್ರೇಷನ್ ಅಲ್ಲ, ಬಟ್ ನಮಗೆ ಇಷ್ಟ ಆಯಿತು ಅಂತ ಈ ಒಂದು ಪೌಡರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ನೀವು ನಿಮಗೆ ಇದು ಆಪ್ಷನಲ್ ಬೇಕಾದ್ರೆ ಆ್ಯಡ್ ಮಾಡ್ಕೋಬಹುದು. ಸೊ ಒಂದು ಪೌಡರ್ ಆ್ಯಡ್ ಮಾಡಿ ಫ್ರೈ ಮಾಡ್ಕೊಳ್ಳಿ. ಆ್ಯಂಡ್ ಅದಾದಮೇಲೆ ನೆಕ್ಸ್ಟು ದ ಮೋಸ್ಟ್ ಇಂಪಾರ್ಟೆಂಟ್ ದಟ್ ಇಸ್ ಪನ್ನೀರ್. ಸೊ ಪನ್ನೀರ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಪನ್ನೀರ್ ಹಾಕ್ಬೇಕಾದ್ರೆ ಒಂದು ಸ್ವಲ್ಪ ಹುಷಾರು, ಬಿಕಾಸ್ ನೋಡಿ ಈ ಥರ ಆರುತ್ತೆ ಸರಿನಾ. ಸೊ ಪನ್ನೀರ್ ಹಾಕಿ ಜಾಸ್ತಿ ತೀರಾ ಮಟ್ಟಕ್ಕೆ ಫ್ರೈ ಮಾಡೋಕ್ಕೆ ಹೋಗಬೇಡಿ, ಬಿಕಾಸ್ ಅದು ಸ್ವಲ್ಪ ಆಮೇಲೆ ಲೈಕ್ ಏನಂತಾರೆ ಫುಲ್ ಒಂಥರ ಪುಡಿ ಪುಡಿ ಆಗಿಬಿಡುತ್ತೆ ಪನ್ನೀರು. ಸೊ ಅದಕ್ಕೆ ಸ್ವಲ್ಪ ಲೈಕ್ ಏನಂದರೆ ಸ್ವಲ್ಪ ನಿಧಾನಕ್ಕೆ ಪನ್ನೀರ್ನ ಫ್ರೈ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಆ್ಯಂಡ್ ಪನ್ನೀರ್ ಫ್ರೈ ಆದಮೇಲೆ ದ ನೆಕ್ಸ್ಟ್ ಒನ್ ಇಸ್ ಮೈ ಫೇವ್ರೇಟ್, ದ್ಯಾಟ್ ಇಸ್ ಮಶ್ರೂಮ್. ಸೊ ಮಶ್ರೂಮ್ನ ಆ್ಯಡ್ ಮಾಡೋಣ ಬನ್ನಿ. ಸೊ ಮಶ್ರೂಮ್ ಸಹ ನಾನು ಹೇಳ್ದಂಗೆ ನಿಮಗೆ ಸ್ಟಾರ್ಟಿಂಗ್ ನಾನು ಅದನ್ನ ಒಂದು 2 ವಿಷಲಷ್ಟು ಕೂಗಿಸಿಟ್ಟಿದ್ದೆ, ಬರೀ ಉಪ್ಪು ಹಾಕಿ ಅದನ್ನ ಕೂಗಿಸಿಟ್ಟಿದ್ದೆ. ಸೊ ಚೆನ್ನಾಗಿ ಬಾಯ್ಲ್ ಆಗಿತ್ತು ಅದು ಕೂಡ. ಸೊ ಅದಕ್ಕೆ ಮಶ್ರೂಮ್ ಕೂಡ ಅಷ್ಟೇ ತುಂಬ ಲೈಟಾಗಿ ಫ್ರೈ ಮಾಡಬೇಕು. ಜಾಸ್ತಿ ಫ್ರೈ ಮಾಡಿದ್ರೆ ಏನು ಗೊತ್ತಾ, ಎಲ್ಲ ಫುಲ್ ಒಂಥರ ಪುಡಿ ಪುಡಿ ಲೈಕ್ ಏನಂತಾರೆ ಸ್ವಲ್ಪ ಜಾಸ್ತಿ ಪೀಸಸ್ ಎಲ್ಲ ಅದು ಡಿವೈಡ್ ಆಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ಲೈಟಾಗಿ ಫ್ರೈ ಮಾಡೋಣ, ಓಕೆನಾ.
ಸೊ ಪನ್ನೀರ್ ಹಾಗೂ ಮಶ್ರೂಮ್ ಫ್ರೈ ಆದಮೇಲೆ ನೆಕ್ಸ್ಟ್ ಬಂದು ಕ್ಯಾಪ್ಸಿಕಮ್ನ ಹಾಕೋಣ. ಸೊ ಕ್ಯಾಪ್ಸಿಕಮ್ ಕೂಡ ನಾನು ಆವಾಗಲೇ ಫ್ರೈ ಮಾಡಿ ಇಟ್ಟಿದ್ದೆ ಅಲ್ವಾ, ನೀವು ನೋಡೇ ಇರ್ತೀರ ತುಪ್ಪದಲ್ಲಿ. ಸೊ ಇವಾಗ ಅದನ್ನ ಆ್ಯಡ್ ಮಾಡೋಣ ಬನ್ನಿ. ಆ್ಯಂಡ್ ಆ್ಯಡ್ ಮಾಡಿಬಿಟ್ಟು ಇದನ್ನ ಸಹ ನಾವು ಸ್ವಲ್ಪ ಲೈಟಾಗಿ ಫ್ರೈ ಮಾಡೋಣ. ಸಿನ್ಸ್ ಇವೆಲ್ಲ ಆಲ್ರೆಡಿ ನಾನು ಸ್ಟಾರ್ಟಿಂಗ್ಗೆ ಫ್ರೈ ಮಾಡಿದ್ನಲ್ಲ, ಸೊ ಅದಕ್ಕೆ ಮತ್ತೆ ಇನ್ನೊಂದು ಜಾಸ್ತಿ ಮಾಡೋದೇನು ಬೇಕಿಲ್ಲ. ಬಟ್ ಅದಕ್ಕೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಡೀಲಿ ಅಂತ ಅಷ್ಟಕ್ಕೆ ನಾನು ಫ್ರೈ ಮಾಡ್ತಿದ್ದೆ ಫ್ರೆಂಡ್ಸ್. ಸೊ ತುಂಬಾ ಚೆನ್ನಾಗಿರುತ್ತೆ, ಸಕ್ಕತ್ತಾಗಿ ಯಮ್ಮಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಸೊ ನೀವು ಸಹ ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ಸೊ ಇನ್ನೇನು ಆಲ್ಮೋಸ್ಟ್ ನನ್ನ ಇಂಡಸ್ ವ್ಯಾಲಿ ಕಡಾಯಿಯಲ್ಲಿ ಪನ್ನೀರ್ ಮಶ್ರೂಮ್ ಮಸಾಲ ರೆಡಿ ಆಗಿದೆ. ಆ್ಯಂಡ್ ಒಂದು 5 ನಿಮಿಷ ಅಷ್ಟೊಂದು ಸ್ವಲ್ಪ ಬೇಯಕ್ಕೆ ಅದನ್ನ ಬಿಡೋಣ. ಸೊ ನೀವು ಇದನ್ನ ಪ್ಲೀಸ್ ಟ್ರೈ ಮಾಡಿ ಅಂತ ಹೇಳ್ತೀನಿ. ಇಫ್ ಇನ್ ಕೇಸ್ ನೀವು ಟ್ರೈ ಮಾಡಿದಿರ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ, ಓಕೆನಾ. ಸೊ ಇದು ನಾವು ಚಪಾತಿ ಜೊತೆ ಆಗಲಿ, ದೋಸೆ ಜೊತೆ ಆಗಿರಲಿ, ಪುರಿ ಜೊತೆ ಅಥವಾ ರೈಸ್ ಜೊತೆನೂ ಸಹ ತಿನ್ಬೋದು, ತುಂಬಾ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಒಂದು 5 ಮಿನಿಟ್ಸ್ ಬಿಟ್ಟು ಅಕ್ಕ ಒಂದು ಸ್ವಲ್ಪ ಗಾರ್ನಿಷಿಂಗ್ ಮಾಡ್ತಿದ್ದಾಳೆ, ಲೈಕ್ ಒಂದು ಸ್ವಲ್ಪ ಕಸ್ತೂರಿ ಮೇಥಿನ ಹಾಕ್ತಾ ಇದ್ದಾಳೆ. ಇದು ಆಪ್ಷನಲ್, ನಿಮಗೆ ಬೇಕಾದರೆ ನೀವು ಇದನ್ನ ಹಾಕ್ಬೋದು, ಇಲ್ಲಾಂದರೆ ಅವಾಯ್ಡ್ ಕೂಡ ಮಾಡ್ಬೋದು. ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿ ಸುಗಂಧ ಲೈಕ್ ಗಮ್ ಕೊಡುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಸೊ ಅಷ್ಟೇ ಫ್ರೆಂಡ್ಸ್. ಆ್ಯಂಡ್ ನನ್ನ ಮನೆ ರೆನೋವೇಷನ್ ಪಾರ್ಟ್ 2 ಬರುತ್ತೆ. ಸೊ ಅದನ್ನು ಸಹ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್. ಬಿಕಾಸ್ ಸಿಕ್ಕಾಪಟ್ಟೆ ಯಮ್ಮಿ ಆಗಿದೆ, ಹೋಗ್ಬಿಟ್ಟು ಇವಾಗ ತಿನ್ನಬೇಕು. ಹಾಗೂ ನಂಗೆ ಕಾಮೆಂಟ್ ಮಾಡಿ ಹೇಳಿ ಚೆನ್ನಾಗಿದೆ ಅಂತ, ಓಕೆನಾ. ಸೊ ಬಾಯ್.